ಏ ಚಿನ್ನು, ಏನು ಅಂಗುಳ್ಳಿ ಇಂಗುಳ್ಳಿ ಬಿದಾಗೋದು. ಓನ ಓನಯ್ಯ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶುಭಾ ಮನು ವ್ಲಾಗ್ಸ್. ಫ್ರೆಂಡ್ಸ್, ಇದು ನನ್ನ ವೆಯ್ಟ್ ಲಾಸ್ ಜರ್ನಿಯ ಡೇ 5 ಆಗಿರುತ್ತೆ. ಮತ್ತು ನಾನಿಲ್ಲಿ ಬೆಳಿಗ್ಗೆ ಬೇಗನೆ ಎದ್ದು ರೊಟೀನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಬೆಳಿಗ್ಗೆ ಬೇಗನೆ ಎದ್ದೆ, ಆದರೆ ರೊಟೀನ್ನ ಸ್ಟಾರ್ಟ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ವಾಕ್ ಎಕ್ಸಸೈಸ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಕಾರಣ ನಮ್ಮ ರಿಲೇಟಿವ್ಸ್ದು ಸಿಂಪಲ್ಲಾಗಿ ಗೃಹ ಪ್ರವೇಶ ಇತ್ತು. ಹಾಗಾಗಿ ಮೀಸಲು ನೀರು ತರೋದಕ್ಕೆ ಅಂತ ಹೇಳಿದರು. ಬೆಳಿಗ್ಗೆ 5:15ಗೆ ಎದ್ದು ಒಂದು 5:15 ಅಷ್ಟರಲ್ಲೆಲ್ಲ ಸ್ನಾನ ಮುಗಿಸಿ ರೆಡಿಯಾಗಿ ಅವ್ರ ಮನೆಗೆ ಹೋದೆ. ಅಂದರೆ ಟೈಮ್ ಆಗಿಬಿಟ್ಟಿತ್ತು, ಎದ್ದು ಕೂಡ ಲೇಟ್ ಆಯಿತು ಅಂತೇಳಿ ಸೀರೆಯನ್ನು ಹಾಕ್ಕೊಂಡೇ ಡ್ರೆಸ್ಸಲ್ಲೇ ಹೋದೆ. ಹೋಗಿ ಪೂಜೆ ಎಲ್ಲ ಮುಗಿಸಿ ಹಾಲುಕ್ಸಿ ಅದಾದ ನಂತರ ಮನೆಗೂ ಕೂಡ ಬಂದೆ. ಮನೆಗೆ ಬಂದು ಕೆಲಸಗಳೆಲ್ಲ ಇತ್ತಲ್ಲ, ಅದನ್ನೆಲ್ಲ ಮಾಡ್ಕೊಳ್ಳೋಣ. ಅದಾದ ನಂತರ ಚಿಂಟುನ ಟ್ಯೂಷನು ಕರ್ಕೊಂಡು ಬರೋದಿತ್ತಲ್ಲ, ಅಲ್ಲಿಗೆ ಬಂದ್ರಾಯಿತು ಅಂತ ಹೇಳ್ಬಿಟ್ಟು ಮನೆ ಕೆಲಸಗಳೆಲ್ಲನೂ ಮಾಡ್ತಾನೇ ಇದ್ದೆ. ಅಂದರೆ ಇವತ್ತು ಕೂಡ ನಮ್ಮ ಮನೆಯವ್ರಿಗೆ ರಜೆ ಇತ್ತು, ಹಾಗಾಗಿ ಅವರು ಟ್ಯೂಷನಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ಮತ್ತು ಅಲ್ಲಿ ಕೂಡ ಪುಳಿಯೋಗರೆ ಮಾಡಿ ಸೀಬಾತ್ ಮಾಡಿ ನಾಷ್ಟಕ್ಕೆ ಅಂತೇಳಿ ಬೆಳಗಿನ್ಗೆ ಪ್ರಿಪೇರ್ ಮಾಡ್ಕೊಂಡಿದ್ರು. ನಾನು ಮನೇಲಿ ಇಡ್ಲಿಗೆ ನೆನೆಸಿಟ್ಟು ಇಡ್ಲಿ ಹಿಟ್ಟೆಲ್ಲ ರುಬ್ಬಿಟ್ಟಿದ್ವಿ. ಮತ್ತು ಇಡ್ಲಿಗೆ ಗೊಜ್ಜು ಮಾಡೋಣ, ತರಕಾರಿ ಗೊಜ್ಜನ್ನ ಅಂತೇಳಿ ತರಕಾರಿನೂ ಕೂಡ ನೆನ್ನೆ ನೈಟೇ ಬೆಳಿಗ್ಗೆ ಎದ್ದು ಕಟ್ ಮಾಡಿ ಮತ್ತು ಎಲ್ಲ ಮಸಾಲೆ ರುಬ್ಬಿ ಗೊಜ್ಜು ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನೈಟೇ ಎಲ್ಲ ಕಟ್ ಮಾಡಿ ಫ್ರಿಜ್ಗೆ ಇಟ್ಟಿದ್ದೆ. ಸಿಂಪಲ್ಲಾಗಿ ಮಸಾಲೆನೂ ಕೂಡ ರೆಡಿ ಮಾಡಿಕೊಂಡು ತರಕಾರಿ ಗೊಜ್ಜನ್ನ ಮಾಡಿಕೊಂಡೆ. ಅಂದರೆ ಸ್ವಲ್ಪ ಬಟಾಣಿ ಮತ್ತು ಕಡಲೆಕಾಳನ್ನ ನೆನೆಸಿಟ್ಟು ಗೊಜ್ಜನ್ನ ಮಾಡಿಕೊಂಡೆ. ಅದ್ರ ಜೊತೆಗೆ ಸ್ವಲ್ಪ ಇಡ್ಲಿನೂ ಕೂಡ ಮಾಡಿದೆ. ಮತ್ತು ನಿನ್ನೆ ಬಟ್ಟೆ ತೊಗೊಂಡು ಬಂದಿದ್ವಲ್ಲ ನಮ್ಮ ಆಂಟಿ ಮಗಳಿಗೆ, ಅವಳದು ಇವತ್ತು ಬರ್ಡೇ ಇತ್ತು. ಹಾಗಾಗಿ ಏನಾದರೂ ಸ್ವೀಟ್ ಮಾಡೋಣ ಅಂತೇಳಿ ಬಾದಾಮ್ ಪೌಡ್ರ್ ಹಾಕಿ ಶಾವಿಗೆ ಮತ್ತು ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ಎಲ್ಲನ ಹಾಕಿ ಹಾಲು ಖೀರನ್ನ ಮಾಡಿದ್ದೆ. ಸಿಂಪಲ್ಲಾಗಿ ಟೇಸ್ಟಿಯಾಗಿತ್ತು, ಚೆನ್ನಾಗಿತ್ತು. ನಾನು ಕೂಡ ಸ್ವಲ್ಪ ಟೇಸ್ಟ್ ಮಾಡಿದೆ, ಚೆನ್ನಾಗಿತ್ತು. ಹಾಗಾಗಿ ಹಾಲು ಖೀರನ್ನ ಮಾಡಿದ್ದೆ. ಅಲ್ಲಿ ನಾವು ಗೃಹ ಪ್ರವೇಶಕ್ಕೆ ಹೋಗಿದ್ವಲ್ಲ, ಅಲ್ಲೇ ವಾಪಸ್ ಬರುವಾಗ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟಿದ್ರು. ಎಲ್ಲ ತೊಗೊಂಡು ಮುಗಿಸ್ಕೊಂಡು ಬಂದಿದ್ದೆ, ಮತ್ತೆ ಹೋಗೋದು ಬೇಡ ಅಂತ. ತಿಂಡಿಗೆ ಎಲ್ರಿಗೂ ರೆಡಿ ಮಾಡಿದರು. ಪುಳಿಯೋಗರೆ ಮಾಡಿ ಕೇಸರಿಬಾತ್ ಮಾಡಿದ್ರಲ್ಲ, ಮನೆಯವರೆಲ್ಲರೂ ಕೂಡ ಬರೋಳಿದ್ರು. ಅವರೆಲ್ಲ ಹೋಗಿ ಊಟ ಮಾಡ್ಕೊಂಡು ಬಂದರು. ಅಂದರೆ ಬೆಳಗಿನ ತಿಂಡಿನ ಮುಗಿಸ್ಕೊಂಡು ಬಂದರು. ನಾನು ಹೋಗೋದು ಬೇಡ, ಇಡ್ಲಿ ಮಾಡಿದ್ದೀನಲ್ಲ, 2 ಇಡ್ಲಿ ತಿಂದು ಸಾಕಾಗುತ್ತೆ ಅಂತ ಹೇಳ್ಬಿಟ್ಟು ಹಂಗಾಗಿ ನನಗೋಸ್ಕರನೇ ಅಂತಲೇ ನಾನು ತರಕಾರಿ ಗೊಜ್ಜು ಮತ್ತು ಇಡ್ಲಿ ಮಾಡ್ತಾಯಿದ್ದೆ. ಅಂದರೆ ಮಧ್ಯಾಹ್ನಕ್ಕೂ ಸೇರಿಸಿ ಆಗುತ್ತೆ. ಇವಾಗ ಎಲ್ಲರೂ ಮನೆಯವರು ಬೆಳಗಿನ ತಿಂಡಿಗೆ ಅಲ್ಲಿಗೆ ಹೋಗಿದ್ದಾರೆ. ಇನ್ನು ನಾನು ಕೂಡ ಗೊಜ್ಜನ್ನ ಮಾಡಿಟ್ಬಿಡ್ತು ಅಂದರೆ ಮಧ್ಯಾಹ್ನಕ್ಕೆ ಚಿಂಟು ಟ್ಯೂಷನ್ ಕರ್ಕೊ ಹೋಗ್ತೀನಲ್ಲ, ಆರಾಮಾಗಿ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ನನಗೂ ಸೇರಿಸಿ ಆಗತ್ತೆ ಅಂತೇಳಿ ಮಾಡಿದೆ. ಬಟ್ ಅವರು ಹಿಂಸೆ ಮಾಡ್ತಾನೆ ಇದ್ರು. ಇನ್ನು ನಮ್ಮನೆಯವರು ಅಲ್ಲಿ ತಿಂಡಿಗೆ ಹೋಗಿದ್ರಲ್ಲ, ಅವರು ಕೂಡ ಫೋನ್ ಮಾಡ್ತಾನೆ ಇದ್ರು, ಕೇಳ್ತಾನೆ ಇದ್ದಾರೆ, ಬಂದು ಹೋಗು ಸ್ವಲ್ಪ ತಿನ್ಕೊಂಡು ಅಂತ. ಸರಿ ಆಯಿತು ಅಂತೇಳಿ ಮೆಂತ್ಯ ನೀರನ್ನ ಕುಡಿದು ಅದಾದ ನಂತರ ತಿಂಡಿಗೆ ಹೋಗಿದ್ದು. ನಾನು ಸ್ವಲ್ಪ ಪುಳಿಯೋಗರೆ, ಚೂರು ಕೇಸರಿಬಾತು ನಾನೇ ಹಾಕ್ಕೊಂಡು ತಿಂದೆ. ಯಾರ ಕೈಲೂ ಹಾಕಿಸ್ಕೊಳ್ಳಿಲ್ಲ. ಬೇರೆಯವ್ರು ಹಾಕಿದ್ರೆ ಜಾಸ್ತಿ ಹಾಕ್ತಾರೆ, ತಿನ್ನಲೇಬೇಕು, ವೇಸ್ಟ್ ಮಾಡೋಂಗಿಲ್ಲ ಅಂತೇಳ್ಬಿಟ್ಟು ನಾನೇ ಚೂರು ಹಾಕ್ಕೊಂಡು ತಿನ್ಕೊಂಡು ಬಂದೆ. ಅದಾದ ನಂತರ ಸ್ವಲ್ಪ ಬಟ್ಟೆ ಎಲ್ಲ ವಾಶ್ ಮಾಡೋದಿತ್ತು, ಅದನ್ನೆಲ್ಲ ವಾಶ್ ಮಾಡಿ ಒಣಗ್ಸೋಕೆ ಹಾಕ್ಬಿಟ್ಟು ಅಷ್ಟರಲ್ಲಿ ಟೈಮು ಕೂಡ ಆಗೋಯಿತು, 12:15 ಆಗೋಗಿತ್ತು. ಅದಕ್ಕೆ ನಾನೇನು ಮಾಡಿದೆ, ಚಪಾತಿ ಮಾಡ್ತಾಯಿದ್ದೀನಿ. ಅಂದರೆ ಇಡ್ಲಿ ಬೆಳಗ್ಗೆ ಎಲ್ಲ ರೈಸ್ ತಿಂದಿದ್ರು, ಇನ್ನು ಇಡ್ಲಿನೂ ಕೂಡ ಅಷ್ಟಾಗಿ ಲೈಕ್ ಮಾಡಿ ತಿನ್ನಲ್ಲ, 2 ಟೈಮ್ ರೈಸ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಚಪಾತಿ ಹಿಟ್ಟನ್ನು ಕಲಸಿ ಇಲ್ಲಿ ಚಪಾತಿ ಲಟ್ಟಿಸ್ತಾ ಇದ್ದೀನಿ. ತರಕಾರಿ ಗೊಜ್ಜಿತ್ತಲ್ಲ, ಅದಕ್ಕೇ ತಿಂತಾರೆ. ಇನ್ನು ಇಡ್ಲಿ ಉಳಿದಿತ್ತು ಅಂದರೆ ಸಂಜೆಗೆ ಸ್ವಲ್ಪ ಅದನ್ನೇ ಬ್ಯಾಲೆನ್ಸ್ ಮಾಡಿದ್ರಾಯ್ತದೆ, ಮುದ್ದೆಗಿದ್ದು ಏನಾರು ಮಾಡ್ಕೊಂಡು ಬ್ಯಾಲೆನ್ಸ್ ಮಾಡಿದ್ರಾಯ್ತದೆ ಅಂತ ಹೇಳ್ಬಿಟ್ಟು ಇಲ್ಲಿ ಚಪಾತಿನ ಹಾಕ್ಕೊಡ್ತಾ ಇದ್ದೆ. ಬರ್ಡೇ ಅಂತೇಳಿ ಯಾವುದೇ ರೀತಿಯ ಸ್ಪೆಷಲ್ ಏನು ಮಾಡಿರಲಿಲ್ಲ, ಹಾಲು ಖೀರ್ ಅಷ್ಟೇ ಮಾಡಿದ್ದು. ಅಂದರೆ 2 ಡೇಸ್ ಬ್ಯಾಕೇ ನಾವು ನಾನ್ ವೆಜ್ ಎಲ್ಲ ಚೆನ್ನಾಗಿ ತಿಂದಿದ್ವಿ. ಮತ್ತು ಇವತ್ತು ಕೂಡ ತಿನ್ನಬೇಕು ಅಂದರೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಅದಾದ ನಂತರ ಬೆಳಗ್ಗೆನೂ ಕೂಡ ಪುಳಿಯೋಗರೆ ಕೇಸರಿಬಾತ್ ಎಲ್ಲ ತಿಂದಿದ್ರು, ಅದು ಕೂಡ ಸ್ಪೆಷಲ್ ಆಗಿತ್ತು. ಇನ್ನು ಮಧ್ಯಾಹ್ನಕ್ಕೆ ಸ್ವಲ್ಪ ಎಲ್ಲರೂ ಹಾಲು ಖೀರ್ ಕುಡಿದು ಚಪಾತಿ ತಿನ್ನೋರು ಚಪಾತಿ, ಇಡ್ಲಿ ತಿನ್ನೋರು ಇಡ್ಲಿ ತಿಂದಿದ್ರು. ನಾನು ಮಧ್ಯಾಹ್ನದ ಊಟಕ್ಕೆ ಏನೂ ತಿನ್ನಲಿಲ್ಲ, ಕಾರಣ ಬೆಳಗ್ಗೆ ರೈಸ್ ತಿಂದಿದ್ನಲ್ವ, ಹಾಗಾಗಿ ಏನೂ ತಿನ್ನೋಕ್ಕೆ ಹೋಗಲಿಲ್ಲ. ಜಸ್ಟು ನಾನು ಚೆನ್ನಾಗಿ ಮಜ್ಜಿಗೆ ನೀರು ಇದನ್ನೆಲ್ಲ ಕುಡ್ಕೊಂಡು ಟ್ಯೂಷನ್ ಹತ್ರಕ್ಕೆ ಕರ್ಕೊಂಡು ಬಂದೆ ಚಿಂಟುನ. ಈ ರೀತಿ ಬ್ಯಾಲೆನ್ಸ್ ಮಾಡ್ಕೋತೀನಿ. ಕೆಲವೊಂದು ಸಲ ತಿನ್ನಬೇಕು ಅಂತ ಇರಲ್ಲ ಮೈಂಡಲ್ಲಿ, ಬಟ್ ಕೆಲವೊಂದು ರೀಸನ್ಗಳಿಂದ ಊಟ ಮಾಡಬೇಕಾಗತ್ತೆ. ಸುಮಾರು ಸಲ ಸ್ಕಿಪ್ ಮಾಡೋಣ, ಹೋಗೋದು ಬೇಡ ಫಂಕ್ಷನ್ಗಳಿಗೆ ಅಂತ
ಅನ್ಕೋತಾ ಇರ್ತೀನಿ, ಅಂದರೆ ಅಟೆಂಡ್ ಮಾಡೋದು ಬೇಡ ಅಂತ ಅನ್ಕೋತಾ ಇರ್ತೀನಿ. ಆದ್ರೂ ಅಟೆಂಡ್ ಮಾಡಬೇಕು ಆದ ಪರಿಸ್ಥಿತಿ ಬಂದಾಗ ಏನೂ ಮಾಡೋದಕ್ಕಾಗಲ್ಲ, ಅಟೆಂಡ್ ಮಾಡಲೇಬೇಕು. ಕೆಲವೊಬ್ಬರು ಹಾಗೇ ಫಂಕ್ಷನ್ಗಳಿಂದ ಊಟ ಮಾಡಿ ಜಾಸ್ತಿ ವೆಯ್ಟ್ ಆಗಿರ್ತೀವಿ, ಅಂದರೆ ವೆಯ್ಟ್ ಲಾಸ್ ಮಾಡ್ಕೋತಾ ಇರ್ತಾರೆ. ಬಟ್ ಕೆಲವೊಂದು ಫಂಕ್ಷನ್ ಎಲ್ಲ ಅಟೆಂಡ್ ಮಾಡಿ ವೆಯ್ಟ್ ಗೇನ್ ಆಗಿರ್ತೀವಿ. ಆ ಟೈಮಲ್ಲಿ ಬೆಳಗ್ಗೆ ಒಂದು ಟೈಮ್ ಊಟ ಮಾಡಿತ್ತು ಅಂದರೆ ಮಧ್ಯಾಹ್ನ ಖಾಲಿ ಇರಿ, ಅಂದರೆ ಸ್ವಲ್ಪ ಮಜ್ಜಿಗೆ ನೀರು ಈ ಥರದ್ದೆಲ್ಲ ಕುಡಿಯೋದು, ಇಲ್ಲ ಅಂದರೆ ಹಣ್ಣೆಲ್ಲ ತಿಂದ್ಕೊಂಡು ಖಾಲಿ ಹೊಟ್ಟೆಲಿದ್ದು ಇನ್ನು ಸಂಜೆಗೆ ಏನಾದರೂ ಲೈಟ್ ಫುಡ್ನ ತಿಂದ್ಕೊಂಡು ಆರಾಮಾಗಿ ಡೇನ ಮುಗಿಸ್ಕೋಬೋದು. ಈ ರೀತಿ ಬ್ಯಾಲೆನ್ಸ್ ಮಾಡ್ಕೋತಾ ಇದ್ದೀನಿ. ಅಂದರೆ ನನಗೂ ಕೂಡ ಸ್ವಲ್ಪ ಬೇಜಾರು, ತಿನ್ನಬೇಡ ಅಂತ ಅಂದ್ಕೊಂಡಾಗೂ ಕೂಡ ತಿನ್ನಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಬೇಜಾರು ಮಾಡ್ಕೋತಾರಲ್ಲ ತಿಂದೇ ಹೋದರೆ ಅಂತೇಳಿ, ಈ ಥರದ್ದೆಲ್ಲ ಸ್ವಲ್ಪ ಬೇಜಾರಿಂದ ನಾನಿಲ್ಲಿ ಡೇನ ಕಳೀತಾ ಇದ್ದೀನಿ. ಮನೆ ಕೆಲಸ ಎಲ್ಲ ಮುಗಿಸಿ ಮಧ್ಯಾಹ್ನದ ಊಟನೂ ಕೂಡ ಎಲ್ರಿಗೂ ಹಾಕ್ಕೊಟ್ಟು ನಾವು ಟ್ಯೂಷನ್ ಹತ್ರಕ್ಕೆ ಬಂದ್ವಿ. ಚಿಂಟುನ ಟ್ಯೂಷನ್ ಹತ್ರ ಬಿಟ್ಟು ಅದಾದ ನಂತರ ನಾವಿಲ್ಲಿ ನೆನ್ನೇನು ಪಾರ್ಕ್ ಹತ್ರ ಬಂದಿದ್ವಲ್ಲ, ಅದೇ ಪಾರ್ಕ್ ಹತ್ರ ಬಂದು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಹೇಳ್ದಂಗೆ ಒಂಚೂರು ಗಾಳಿನೇ ಬರ್ತಾಯಿಲ್ಲ. ಪಾರ್ಕಲ್ಲಿ ತುಂಬ ಮರಗಿಡಗಳಿದೆ, ಬಟ್ ಒಂಚೂರು ಗಾಳಿನೇ ಬರ್ತಾ ಇರಲಿಲ್ಲ. ಸುಮ್ಮನೆ ಹಾಗೇ ಓಡಾಡಿಕೊಂಡು ಕೂತಿದ್ವಿ. ಟೈಮ್ ಪಾಸ್ ಮಾಡೋಕ್ಕೂ ಕೂಡ ಒಂದೇ ಕಡೆ ಕೂತ್ಕೊಂಡು ಕಷ್ಟ ಆಗುತ್ತೆ. ನಮ್ಮನೆಯವ್ರು ಹೇಳ್ತಾಯಿದ್ರು, ಈ ಬಿಸಿಲಲ್ಲಿ ಅದು ನಾನು ಗಾಡೀಲಿ ಕರ್ಕೊಂಬರ್ತಾರದಕ್ಕೆ ನನಗೆ ಇಷ್ಟು ಬಿಸಿಲು ಅನ್ನಿಸ್ತಿದೆ, ಅದು ಹೆಂಗೆ ಬರ್ತಾಯಿದ್ದೀರಾ ನೀವು ಡೈಲಿ. ನಾನೇನಾದರೂ ಕರ್ಕೊಂಬರೋ ಪರಿಸ್ಥಿತಿ ಇತ್ತು ಅಂತ ಅಂದಿದ್ದರೆ ನಾನು ನಿಜ ಕರ್ಕೊಂಡು ಬರ್ತಿರ್ಲಿಲ್ಲ ಅವನನ್ನು ಟ್ಯೂಷನ್ಗೆ. ಅದು ಹೆಂಗೆ ಬಸ್ಸಲ್ಲಿ ಓಡಾಡ್ತಾ ಇದ್ದೀರಾ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ಇಷ್ಟೊಂದು ಬಿಸಿಲಿದೆಯಲ್ಲ ಅಂತ ಇದ್ರು. ಅಂದರೆ ನಾನು 2 ಡೇಸಿಂದ ಅವ್ರನ್ನ ಬೈಕಲ್ಲೇ ಕರ್ಕೊಂಡು ಬಂದನಲ್ಲ, ಹಾಗಾಗಿ ಬೈಕಲ್ಲಿ ಬರೋದಕ್ಕೆ ಇಷ್ಟು ಹಿಂಸೆ ಅನ್ನಿಸ್ತಿದೆ ಅಂತ ಅಂದರೆ ನಾವು ಬಸ್ಸಲ್ಲಿ ಓಡಾಡ್ತಾ ಇದ್ದೀವಿ, ಯಾವ ರೀತಿ ಓಡಾಡ್ತಾ ಇರ್ಬೋದು ಯೋಚನೆ ಮಾಡಿ ಅಂತ ಅಂತೀನಿ. ಹಂಗೂ ಕೆಲವೊಂದು ಸಲ ಕೇರ್ ತೊಗೋತಾರೆ ಫೋನ್ ಮಾಡಿ, ಅಲ್ಲಲ್ಲೇ ಎಲ್ಲಿದ್ದೀರಾ, ಬಸ್ ಬಂತಾ, ಹತ್ತಿದ್ರಾ, ಈ ಥರ ಎಲ್ಲ ಕೇಳಿ ಕೇರ್ ತೊಗೋತಾ ಇರ್ತಾರೆ. ಸ್ವಲ್ಪ ರೆಸ್ಟ್ ಮಾಡು, ಮಲ್ಗು, ಈ ಥರದ್ದೆಲ್ಲ ಹೇಳ್ತಾ ಇರ್ತಾರೆ. ಅಂದರೆ ನಾನು ಸ್ವಲ್ಪ ನಿದ್ದೆ ಸರಿಯಾಗಿ ಆಗ್ತಾಯಿಲ್ಲ. ಬೆಳಗ್ಗೆ ಎದ್ದು ವಾಕ್ ಹೋಗಬೇಕು ಅಂದರೆ ಅವ್ರನ್ನೂ ಕರ್ಕೊಂಡು ವಾಕ್ ಹೋಗಬೇಕು ಅಂತ ತುಂಬ ದಿನದಿಂದ ಅನ್ಕೋತಾನೇ ಇದ್ದೀನಿ. ಬಟ್ ವಾಕ್ ಹೋಗೋಕ್ಕಾಗ್ತಾಯಿಲ್ಲ. ಇಬ್ಬರು ಕೂಡ ನೈಟು ಮಾತಾಡಿಕೊಂಡು ಮಲಗ್ತೀವಿ ಅಲಾರಾಮ್ ಇಟ್ಟು, ಬೆಳಗ್ಗೆ ಎದ್ದು ವಾಕ್ ಹೋಗೋಣ ಅಂತೇಳಿ. ಬೆಳಗಿನ ಟೈಮು ಚೆನ್ನಾಗಿ ನಿದ್ದೆ ಬಂದಿರುತ್ತೆ. ನನ್ನ ಅಲಾರಾಮು ಕೂಗ್ತಾನೇ ಇರುತ್ತೆ ಎದ್ದೇಳ್ಸೋದಕ್ಕೆ. ಬಟ್ ನಮ್ಮನೆಯವರು ಎಷ್ಟು ಅಲಾರಾಮ್ ಇಡ್ತೀಯಾ, ಕಾಲು ಗಂಟೆಗೂ ಬಿಟ್ಟು ಅಂತ ಬೈತಾರೆ. ಒಂದು ದಿನ ಸೋಂಬೇರಿತನ ಎಲ್ಲ ಬಿಟ್ಟು ಸ್ಟಾರ್ಟ್ ಮಾಡ್ತು ಅಂದರೆ ಅದು ಕಂಟಿನ್ಯೂಸ್ ಆಗುತ್ತೆ. ಬಟ್ ಸ್ಟಾರ್ಟ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ತಗೋತಾನೇ ಇದೆ. ಹಂಗಾಗಿ ಸ್ಟಾರ್ಟ್ ಮಾಡ್ತೀನಿ ಸದ್ಯದಲ್ಲೇ. ಇನ್ನು ಇಲ್ಲಿ ಪಾರ್ಕ್ ಹತ್ರ ಬಂದಿದ್ವಲ್ಲ, ಅವತ್ತು ಬಿಸಿಲಿತ್ತು, ಅದು ಸರಿಯಾಗಿ ನಾನು ಅಬ್ಸರ್ವ್ ಮಾಡಲಿಲ್ಲ. ಈ ಥರ ಎಲ್ಲ ಎಕ್ಸಸೈಸ್ ಮಾಡೋದಕ್ಕೆ ಎಲ್ಲ ಇದೆ, ಮಕ್ಕಳು ಆಟ ಆಡೋದಕ್ಕೆಲ್ಲ ಇದೆ, ಅದನ್ನೆಲ್ಲ ಅಬ್ಸರ್ವ್ ಮಾಡಿರಲಿಲ್ಲ. ನಾನಂದೆ ಒಂದೆರಡು ನಿಮಿಷ ನೋಡ್ತೀನಿ ಟ್ರೈ ಮಾಡಿ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದೆ. ಅದಾದಮೇಲೆ ಕೆಲವೊಂದು ವರ್ಕೌಟ್ ಮಾಡ್ತಕ್ಕಂಥದ್ದೆಲ್ಲನೂ ನೋಡ್ಕೊಂಡು ಮಾಡಿದೆ. ನಾನು ಹಂಗೆ ಅಂದ್ಕೊಂಡೆ 2 ಡೇಸಿಂದ ಇಲ್ಲಿ ಬರ್ತಿದ್ವಲ್ಲ, ಒಂದು ಹಾಫ್ ಆನ್ ಅವರ್ ಆದ್ರೂ ನಾನು ಈ ರೀತಿ ಮಾಡ್ಕೊಂಡಿತ್ತು ಅಂದರೆ ಎಕ್ಸಸೈಸ್ ಆದಂಗೆ ಆಗ್ತಿತ್ತಲ್ವ ಅಂತ ಅಂದೆ. ಇಲ್ಲ, ತುಂಬ ಬಿಸಿಲಿದೆ, ಈ ಟೈಮಲ್ಲಿ ಮಾಡೋದು ಸರಿ ಇಲ್ಲ ಅಲ್ವಾ ಅಂತ ಹೇಳ್ಕೊಂಡು ಜಸ್ಟ್ ಹಂಗೇ ಆರಾಮ್ಸೆ ನೋಡಿಕೊಂಡು ಒಂದು ರೌಂಡ್ ಬಂದೆ. ಅದಾದ ನಂತರ ಮನೆಗೆ ಬಂದು ಬರಬೇಕಾದ್ರೆ ಕೇಕ್ ತೊಗೊಂಡು ಬಂದಿದ್ವಿ, ಫ್ರಿಜ್ಜಲ್ಲಿ ಇಟ್ಟಿದ್ವಿ. ಮನೆಗೆ ಬಂದು ಸಿಂಪಲ್ಲಾಗಿ ಬರ್ಡೇ ಸೆಲೆಬ್ರೇಷನ್ ಮಾಡಿ, ಮತ್ತು ಮೊನ್ನೆಯಷ್ಟೇ SLC ರಿಸಲ್ಟು ಕೂಡ ಬಂತು. 83% ಕೂಡ ತೊಗೊಂಡಿದ್ದಾಳೆ. ಅಂದರೆ ಈ ಸಲ SLC ಎಕ್ಸಾಮ್ನ ಅಟೆಂಡ್ ಮಾಡಿದ್ಲು. ಹಾಗಾಗಿ ಕಂಗ್ರ್ಯಾಚುಲೇಷನ್ಸ್ನ ತಿಳಿಸ್ತಾ, ಇನ್ನು ನೆಕ್ಸ್ಟು ಕಾಲೇಜಲ್ಲಿ ಇನ್ನೂ ಚೆನ್ನಾಗಿ ಓದ್ಕೊ, ಒಳ್ಳೆ ಕಾಲೇಜ್ನ ಸೆಲೆಕ್ಟ್ ಮಾಡಿಕೊಂಡು ಸೇರ್ಕೊ ಅಂತೇಳಿ ವಿಶಸ್ನ ತಿಳಿಸ್ತೀನಿ ನನ್ನ ಕಡೆಯಿಂದ. ಅದಾದ ನಂತರ ಸೆಲೆಬ್ರೇಷನ್ ಎಲ್ಲ ಮುಗಿಸಿ ನಾವಿಲ್ಲಿ ಊಟನ ಮಾಡ್ತಾಯಿದ್ದೀವಿ. ನಾನು ಮಧ್ಯಾಹ್ನ ಚಪಾತಿ ಮಾಡಿದ್ನಲ್ಲ, ಒಂದು ಚಪಾತಿ ಮತ್ತು ಬೆಳಿಗ್ಗೆ ಇಡ್ಲಿನೂ ಕೂಡ ತಿಂದಿರಲಿಲ್ಲ, ಒಂದು ಇಡ್ಲಿನ ತಿಂತಾಯಿದ್ದೀನಿ. ತಿಂದು ಅದಾದ ನಂತರ ಚಿಯಾ ಸೀಡ್ಸ್ ನೀರನ್ನ ಕುಡಿದು ಡೇನ ಮುಗಿಸ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಯಾರೆಲ್ಲ ಕೊನೆವರೆಗೂ ವಿಡಿಯೋನ ತಾಳ್ಮೆಯಿಂದ ಇಷ್ಟಪಟ್ಟು ನೋಡಿದ್ರಿ ಎಲ್ರಿಗೂ ಕೂಡ ಥ್ಯಾಂಕ್ಸ್ನ ತಿಳಿಸ್ತಾ, ಇನ್ನು ನಾಳಿನ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್.